ಕಡಪಟ್ಟಿ ನವನ್ ದೋಸ್ತ ಭಾಳ ಬೇಸರ ಆಗೈತಿ. ಹೌದಲ್ಲ, ನನಗೂ ಭಾಳ ಬೇಸರ ಆಗೈತಿ. ಅಲ್ಲ ಹುಡುಗಿ ಕೈಯಾಗ ಐತಿ ಅವ್ನು ಅವ್ನ ನಡು ನಡು ಮುದುಗ್ ಬರಾಕ್ತೈತಿ. ಹೌದು, ಕೈಗೆ ಬಂದು ತುತ್ತು ಬಾಯಿಗೆ ಬರವಲ್. ಹಂಗಾಗೈತಿ, ಅದಕ್ಕೆ ಬೇಸರ. ನಮ್ಮ ಮಂಜನ ಮಗ ಅವ್ರ ಅಪ್ಪ ಒಬ್ಬ ಗಂಟೆ ಬಿದ್ದಾನಲ್ಲ ಅಲ್ಲಿ. ಅಲ್ಲ ಅವನು ಈಗ ಹಿಂಗ್ ಮಾಡೀನಿ ಇವತ್ತು ಬಬಲಾದಿ ಹೋಗಿನಪ್ಪ. ಹಾ, ಬರಾಗ ತೀರ್ಥ ಕೊಟ್ಟಾರ ತೀರ್ಥ. ಹೌದಾ? ತಗೋತಿಲ್ಲೋ ಮತ್ತೆ ತೆಗಿ ಹಂಗಾರ ಹೇಳಿ. ಜೈ ಗುರು ಶ್ರೀ ಗುರು ಶ್ರೀ ಬಬಲಾದಿ ಅಜ್ಜನ ಶ್ರೀ ಗುರು ಜೈ ಗುರು ಶ್ರೀ ಬಬಲಾದಿ ಅಜ್ಜನ ತೀರ್ಥ ತಗೊಂಡ ದೋಸ್ತ ಹಾ ಮಂತ್ರ ಅನ್ಲೋ ಬ್ಯಾಡ ಹಂಗ ಹೊಡಿನು ಅನ್ಬೇಕು, ಹಂಗ ಹೊಡಿಬಾರ್ದು ಅನ್ಬೇಕೇನ. ಯಾಕಂದ್ರೆ ಇದ ನಮ್ಮ ಬಬಲಾದಿ ಸದಾಶಿವ ಅಜ್ಜನ ಅವ್ರ ಕಟ್ಟೆ. ಹೌದೇನ ಹಾ. ಮಗನ ಮೊದಲ ಚಡ್ಡಿಗೆ ಲಾಡಿ ಐತಿ ನೋಡು ಗಟ್ಟಿ. ಎಲ್ಲ ಗಟ್ಟಿ ಐತಿಲಿ. ಹಾ ಬಂತಂದ್ರಲೇ ಹೋಗುನ್ಲೇ ಓಡಿ. ನಮ್ಗೇನಾಗೈತಿ ದಾಡೆ ಗಟ್ಟಿ ಐತಿ ನಮ್ಮ ಬಾಡಿ. ಬ್ಯಾಡ್ಲೆ ಮಗನ ಹಿಂಗ್ ಮಾಡ್ಕೋತ ನಿಂತೀವಿ ಅಂದ್ರೆ ತೆಳಗೆ ನಾವು ಬಂದು ಎದ್ದು ಹೊಡಿತಾರ ನೋಡಿ ಎಲ್ಲ ನಮ್ದು. ಹೌದು, ಪಟ್ನ ಕಸ್ಕೊಂಡಿದ್ದಾರು. ಪಟ್ನ ಹಿಡಿ. ಸಮಾಧಾನ ಹಂಗ್ಯಾಕೆ ಅದ್ರ ಹುಟ್ಟಿದಾಗತ್ತೆ ಮಾಡಾಕತ್ತಿದಿ. ತಗೋಬೇಕಲ್ಲ, ಲೇಟ್ ಮಾಡೋದು. ಗಡ್ಬಡ್ ಮಾಡ್ಬಾರ್ದಿದ್ದ ಬಬಲಾದಿ ಸದಾಶಿವ ಅಜ್ಜನ ತೀರ್ಥ. ಇದನ್ನ ಪೂಜೆ ಮಾಡಿ ಕುಡಿಬೇಕ. ಹಿಂಗ ಹಾ. ಅಲ್ಲಲ್ಲಿ ಮೊನ್ನೆ ಒಂದ್ ಡಾಬಾಕ್ ಹೋಗಿನಿ. ಹಾ ನಾ ರೇಡ್ ಹಾಕ್ಬೇಕಂತ ಹೋಗಿನಿ. ಅಲ್ಲಿ ಅವ್ನು ಹಿಂಗ ಬಡ್ಯಾವ್ರು, ಹಿಂಗ್ ಕಡ್ರಕ್ಕಣವ್ರು, ಹಿಂಗ್ ಲಡ್ರಕ್ಕಣವ್ರು, ಹಿಂಗ್ ಕೊಟ್ಟ 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 ಕುಡಿಯವ್ರು. ಪೂಜೆ ಅಲ್ಲೆಲ್ಲಿ ಮಾಡ್ತಾರಪ್ಪ ಮಗನ. ನೀ ಏನಾರ ಕುಡ್ದೇನ ಮತ್ತಲ್ಲಿ? ಹಾ ತಟಕ ಕುಡ್ದೀನಿ. ಅದನ್ನ ಹೆಂಗ್ ಕುದಿಸ್ತಾರ ಗೊತ್ತನ? ಅದನ್ನ ಹ್ಯಾಂಗ್ ಕುದಿಸ್ತಾರಲ್ಲ ಮಗನ? ಹೆಂಗ್ ಕುದಿಸಿದಾರ ಗೊತ್ತನ? ಅದನ್ನ ಎಲ್ಲಿ ಗೊತ್ತಿಲ್ಲ. ಅದನ್ನ ದಾರುನಲ್ಲ ಅದು. ನಾನು ಮೊನ್ನೆ ಒಂದ್ ರೇಡಿಗೆ ಹೋಗಿದ್ನಿ. ಹಾ ಆ ಟೈಮ್ದಾಗ ಹಾ ನೋಡಿನಿಪ್ಪ, ಹೇಳತ್ತು ನಿನಗ. ಹಾ ಹೇ 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 ಏನೇನ್ ಹಾಕಿರ್ತಾರ ಗೊತ್ತಾನ? ಹಾ ಚಪ್ಪಲ್, ಹಾ ಸಾತ್ ನಾಯ, ಅಯ್ಯೋ ಸಾತ್ ಹಂದಿ ಅಯ್ಯೋ ಹಾಕಿ ಹಾ ಕೊತ ಕೊತ ಕುದಿಸಿ ತಯಾರು ಮಾಡಿದ್ದಿರ್ತೈತಿ. ಅವನವ್ನು ಇದೆಲ್ಲ ಹಾಕಾರ. ಹೌದು, ಅದಕ್ಕೆ ಹಾದಿಗೆ ಓಟ್ ಹೊಂಟ್ನಂದ್ರೆ ಅವ್ನವ್ನ ಕಾಲ ಹೇಳತೈತಿ. ಯಾಕೆನೋ ಪಕ್ಕ ನಾಯಿ ಶಕ ಬಡ್ದೈತಿ ಮಗಗ್. ನಾಯಿ ಹಾಕಿರ್ತಾರ. ಇದು ಎಲ್ಲರ ಕಾಲಿ ಅಗಸೋದಾಕೈತಿ. ಲೈಟ್ ಕಂಬದು ನೋಡಿ ಮತ್ತೆ. ಇದು ಇದ ಬಬಲಾದಿ ಅಜ್ಜನ ಪವಿತ್ರ ತೀರ್ಥ. ಹಂಗಾರ ನೀ ಪಡ ಪಡ ಗಂಟೆ ಬರ್ಸ್ ಪೂಜೆ ಮಾಡೋದು. ಹೌದಾ? ಗಂಟೆ ಬರ್ಸ, ಗಂಟೆ ಬರ್ಸ್. ಏ ಗಂಟೆ ಬರ್ಸ್. ಏ ಕೈಲಿ ಗಂಟೆ ಬರ್ಸ್. ನಾ ಎಲ್ಲಿ ಅಲ್ಲಿ ಬರ್ಸಕ್ ಹೊಂಟಿನ್ಲೆ. ಬಾರ್ಸು. ಡಂಗ್ 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 ಡಂಗ್. ಅದೇ ದೋಸ್ತ ಒಂದಿಟ್ಟು ಉಪ್ಪು ಐತನ್ ಕೊಡ್ಲಿ ಮಗನ. ಉಪ್ಪು ಬೇಕು? ಉಪ್ಪು ಏನ್ ತನ್ನಂಗಿಲ್ಲ, ಇಲ್ಲೇ ಒಂದಿಟ್ಟು ಮೂಸಿ ನೋಡ್ಬಿಡ. ಯಾಕೋ ಉಪ್ಪ ಬೇಡ ದೋಸ್ತ. ಉಪ್ಪು ಬೇಡ? ನೋಡಿ ಇನ್ನೊಂದಿಟ್ಟ ಹೆಚ್ಚು ಕಡೆ ಟೇಸ್ಟ್ ನೋಡ್ತೆ ನೋಡ. ಹಾಕ್ಲಿ ದೌಡ್ ದೌಡ್ ಹಾಕಿ, ಈಗ ಮಜಾ ಬರತೈತಿ. ಸಮಾಧಾನ ಸಮಾಧಾನ. ನೋಡ ಆಕ್ಚುಲಿ ನಾ ಇದು ಕುಡಿಯಾವ ಅಲ್ಲ. ನಾನು ಕುಡಿಯವ. ಯಾಕೆ ಹೇಳಿ? ಹೌದ, ಮನಸ್ಸಿಗೆ ಕೆಟ್ಟನೀಶ. ನೀ ಹಳಿ ಹಾಡು ಕೇಳಿರ್ಬೇಕಲ್ಲ. ಕೇಳಿಲ್ಲ ಅದಲ್ಲ. ಮುझे पीने का शौक नहीं, मैं पीता हूँ गम बुलाने. मुझे पीने का शौक नहीं, मैं पीता हूँ गम बुलाने. तेरी यादें मिटाने को, तेरी यादें मिटाने को, मैं पीता हूँ गम बुलाने. ನೋಡ್ರಿ, ನಾವು ಸುಮ್ಮ ಮಜಾ ಅಂತ ಕುಡ್ದೀವಿ, ನೀವು ಕುಡಿಯಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೇಳಿರೇನು? ಒಬ್ಬ ಕುಡಕ್ಕೆ 4 ಎಕರೆ ಹೊಲ ತೊಗೊಂಡನು, 2 ಬಿಲ್ಡಿಂಗ್ ಕನ್ಸಾತ್. ಎಲ್ಲರೂ ಕೇಳಿರೇನು? ಹಾಂ, ಅದಕ್ಕೆ ನೀವು ಯಾರು ಕುಡಿಯಕ್ಕೆ ಹೋಗ್ಬೇಡ್ರಪ್ಪ. ನಾವು ಸುಮ್ಮ ನಾವು ತೊಗೋತಿರ್ತೀವಿ ಅನ್ನೋ ನಿಮ್ಮ ಬುದ್ಧಿ ಹೇಳಿ 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 ನಮ್ಗೆ ಇಳಿಯಾಕೈತಿ. ಹಾಕ್ಲಿ ಇನ್ನಟ್ಟು ಇನ್ನಟ್ಟು ಬೇಕಾ? ತಗೊಳ್ಳಿ. ಸಾವಕಾಶ ಹೊಡಿಯೋ ಡಬ್ಬ ಬಾರಿತ್ ನೋಡೋದು. ಕೆಳಗೆ ಬಿಟ್ಟು ಆಹಾ ಭಾರಿ ಐತಿ ಅವನು. ಭಾಳ ಮಜಾ ಬರಾಕೈತ್ರಿ ಅವನು.
ಏ ಅವನೊಂದು ಜಾನಕಿ ಇಲ್ಲೇ ಬಂದೈತೆ ನನಗೂ ಗೊತ್ತಾಗಲಿಲ್ಲ. ಜಾನಕಿ ಇಲ್ಲೇ ಬಂದು ಏ ಜಾನಕಿ ಅಮ್ಮ, ಅಮ್ಮ. ಎಣ್ಣೆ ನಂದು ಊಟ ನಿಂದು, ಎಣ್ಣೆ ನಂದು ಊಟ ನಿಂದು, ಊಟ ನಿಂದು ಎಣ್ಣೆ ನಂದು, ಎಣ್ಣೆ ನಿಂದು ಊಟ ನಂದು, ಊಟ ನಿಂದು ಎಣ್ಣೆ ನಂದು. ಅಲ್ಲೆಲ್ಲ ಏನ್ರಿ ಇದು? ಈ ಪೊಲೀಸರು ರಸ್ತಾ ಮ್ಯಾಗ ಡ್ರೆಸ್ ಮ್ಯಾಗ ಸರಿಯಾಗಿ ಕುಡಿಯಾಕತ್ತ ಅಂದ್ರೆ ಇನ್ನೇನು ಬಂತು ಮರ್ಯಾದೆ ಕಾನೂನುದಾಗ? ಅಬ್ಬಬ್ಬಬ್ಬಬ್ಬಬ್ಬಬ್ಬ ಬ್ಯಾಡ್ರಪ್ಪ ಯಪ್ಪ ಬ್ಯಾಡ್ರಿ. ಫುಲ್ಲ ಟೈಮ್ನಾಗ ಅದಾರು. ಆಮ್ಯಾಗ ನಿಷೇಧಾಗ ಜಾನಕಿ ಜಾನಕಿ ಅತ್ತಾರ. ಏನ್ರಿ ಇದು ಇವ್ರು ಜಾನಕಿ ಅನ್ನಂದ್ರೆ? ಜಾನಕಿ ಅಂದ್ರೆ ನನ್ನ ಮಗಳ ನೆನಪು ತೆಗಿಯಾಕತ್ತಾರ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಅಲ್ಲೇ ಜಾನಕಿ ನೆನೆಸ್ಕೊಳ್ದೆ ಇಲ್ಲೇ ಬಂದಾಳೆ. ಏ ನೋಡಲ್ಲಿ ಜಾನಕಿ ಇಲ್ಲದಾಳ. ಅಲ್ರಿ ನಿಷೇಧಾಗ ನನ್ನ ಮಗಳದ್ದು ನೆನಪು ತೆಗತ್ತಾರ. ಏನು ನನ್ನ ಮಗಳಿಗೆ ಏನು ಮಾಡ್ತಾರೆ ನನಗೆ ಗೊತ್ತಾಗವಲ್ದು. ಅದಕ್ಕೆ ನಾನು ಹೆಣ್ಣಿನ ವೇಷ ಧರಿಸಿ ಕ್ಯಾಶ್ ಇವ್ರದ್ದು ಒಂದು ಕೈ ಆಟ ಆಡ್ಸ್ಲೇನ್ರಿ ನೋಡ್ರಿ. ಜಾನಕಿ ಇಲ್ಲಿ ಬಂದಾಳ ನೋಡ್ಲಿ. ಮಾಡ್ಲಿ ಜಾನಕಿ ಮಾಡ್ಲಿ. ನನ್ನ ಹಾಟ್ಯಾಗ ಕೊಡ್ರಿ ಏನ್ರ ನಿಮ್ಮ ಬಾಯಿ ಮಣ್ಣಾಗ ಹಾಕಲಿ. ನೆನೆಸ್ಕೊಡ್ದೆ ಬಂದ್ಬಿಟ್ಟ. ನಾವು ಅಲ್ಲೇವಾ ಏನು ಕೈ ಹಿಡಿದು ಜಗ್ತಾವು, ಏನು ಮರ್ಯಾದೆ ತೆಗಿತಾವು. ಇಲ್ಲಿ ಯಾರು ಮಂದಿಲ್ಲ, ಚಲೋ ಆದ್ ನಂದು. ಅಕಸ್ಮಾತ್ ಯಾರು ಬಂದ್ರೆ ಜಗದ್ರೆ ನನ್ನ ಗತಿ ಏನು? ಅಯ್ಯೋ ನಾ ಕೊಡ್ತೋಳ್ ಮಗಳು ನಂದಿನ ಲಗ್ನ ಆಗಿಲ್ಲ. ನಾನು ಹಾಟ್ಯಾಗಳು ಅನ್ನೋದು ನಂಗೆ ಹೋಗೋಲ್ಲ ನಾನು. ಏ ಮಾವ್ಕೊಳ್ರಿ ನಾ ಈಗ ಅಂತಕ್ಕೆ ಅಲ್ಲ ಯಪ್ಪ. ಯಾಕೆ? ಅಯ್ಯೋ ನಾ ಅಂತದ್ ಏನು ಬಿಟ್ಟು ನೀಗ ಏನು ಮಾಡಾಗಿಲ್ಲ ನೀವೇ. ಅವ ಅಯ್ಯೋ ನಾ ಈಗ ಪತಿವರ್ತಿ ಅದಾರಲ್ಲ ಅವ್ರಕಿ ಹೆಚ್ಚಿನ ಪತಿವರ್ತಿ ಅದನ್ನ. ಪತಿವರ್ತಿ ಅಂದ್ರೆ ಯಾರು ಗೊತ್ತಲ್ಲ ಯಪ್ಪ? ಏನೋ ಗೊತ್ತಿಲ್ಲ. 5 ಮಂದಿ ಗಂಡನಾಗೆಲ್ಲ ಆಕೆ ಆಕೆ ಅವ್ವ ನಾನು ಮಕ್ಕಳ ನಾ ಕೌರವ್ರು ಪಾಂಡ್ರವ್ರ ಬಡ್ದಿರೋ ಅಂತ ಒಪ್ಪಿಟ್ಟ ಪೂರ್ ನಡ್ಸಿನಿ. ಬೇಡ ಬೇಡ ನಮ್ಮಲ್ಲಿ ಏನು ಹುಚ್ಚುಕ್ತಾವ್ರಿ ನನ್ನ ಹಾಟೆಗಳ ಹೆಣ್ಮಕ್ಳು ಕಂಡಿರಿಲ್ಲೋ. ಮೈ ಕೈ ಹೆಚ್ಚಿಗೆ ಬರ್ರ ನನಗೆ ಮೈ ತ್ರಾಸಾಗತ್ತೆ ಬೆಂಕಿ ಹಚ್ಚಲಿ. ಹೋಲ್ ಬಿಡು ಜಾನಿ, ನೀ ಶ್ರಾವಣ ತಿಂಗಳದಾಗ ಏನ್ ತಿನ್ನಾಗತ್ತಿದ್ ಹೊಟ್ಟಿಗೆ ನಾ ಏನ್ ದಮ್ ಆಗಿದಿಲ್ಲ? ದಮ್ ಆಗಿನತ್ತೆ. ಅಯ್ಯ ಮಾವ ನಾ ಮೊನ್ನೆ ಪೇಟೆ ಮಾಸ್ತರ್ಗೆ ಹೇಳಿನಿ, ದಿವ್ಸ ಬೆಳಿಗ್ಗೆ ಎದ್ದು ಕೂಡಲೇ 1 ಕಿಲೋ DAP ಗೊಬ್ಬರ 1 ಕಿಲೋ ಯೂರಿಯಾ ಗೊಬ್ಬರ ಕೂಡಿಸಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಗಟ 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 ಕುಡಿತೀನಿ. ಅದಕ್ಕೆ ನಾ ದಪ್ಪ ಆಗಿನಿ. ಹೌದಣ್ಣ. ನೀವು ಕುಡೀರಿ. ಮುಂಜಾನೆ ಎದ್ದು ಕೂಡಲೇ 2 ತಾಸ್ನಾಗ ನಿಮ್ಮ ಹೆಣಾನ ಬೀಳ್ತದ ನಾನು. ಆದ್ರೆ ಒಂದು ಮರ್ತಿ ನೋಡಿ ಏನೋ ಯಪ್ಪ ಹಾಕಿನಿ. ಏನಪ್ಪ? ಕೋಳಿ ಗೊಬ್ಬರ. ನನ್ನ ಹಠ ಮಕ್ಕಳ್ರಿ ಅವ್ವ ಏನು ಕಾಡ್ತಾವ್ರಿ ನನಗೆ ಇವು. ನಾವು ಅಲ್ಲೇ ಒಯ್ಯವ್ವ ಇಂಥ ಗಂಡ್ಮಕ್ಳು ನೋಡಿಲ್ಲ ನಾವು. ಇವೇನು ಮಂಗ್ಯಗಳು ಇಲ್ಲಿ ನಿಷೇಧಾಗ ಅದಾವತ್ತ ಹೇಳಿ ಯಾಕಾದ್ರೆ ಬೇಕಾದ್ರೆ ಮಾತಾಡ್ತಾವು. ಏನು ಮಾಡ್ರಿ ನಾನು ಯಪ್ಪ? ಏನು ಹೆಂಗೆ ಮಾಡಿದ್ರೆ ನನ್ನ ಗತಿ ಏನು ಹೇಳ್ರಿ, ಮುಂದಿನ ಏನು ಹೇಳ್ತಾರೆ? ಏನಾತ ಜಾನಿ? ಯಾಕೆ ಜಗ ಅಲ್ಲ ಏ ಬಿಡ ನಾನು ಹಾಟ್ಯಾದ ಮಗನ. ಜಾನಿ ಅಯ್ಯ ನೀನು ಹೇಳಿದ್ರೆ ಪೂರ ಅನಿಸಿದೆ. ಯಾಕೆ ಹೊಡಿತೇನೆ ಒಂದು ಗಜ ಏನದ ಸುರಾವ್ ಪುಟ್ಟ. ಅಯ್ಯ ನೋಡಲ್ಲಿ ಮಾಸ್ತರ್ನ ಕೇಳಲ್ಲಿ. ಅಯ್ಯ ಇಲ್ಲ ಏ ಈಗನ ಒಂದೆರಡು ಹೆಜ್ಜೆ ಅಡ್ಡಾಡ್ ನೋಡ್ತೀನಿ ನಿನಗ. ಯಾಕೆ? ಅಡ್ಡಾಡ್ ನೋಡ್ತೀನ ಅವ್ವ. ಆದ್ರೆ ನಾನು ಈಕೆ ಹೆಂಗ ಆಗ್ಬೇಕೇನು? ಅಡ್ಡಾಡ್ ನೋಡ್ತೀನಿ. ಉದ್ರಿತ್ತ ತಂಗಿ ಉದ್ರಿತ್ತ ಬಾಯಿಲೆ. ಅಲ್ಲ ಅಲ್ಲ ನಿಮ್ದು ಯಾವ್ರ? ನಂದು ಹೈದರಾಬಾದ್. ನಿಮ್ದು ಹೈದರಾಬಾದ್? ಹೈದರಾಬಾದ್. ಅವ್ವ ಇಕ್ಕು ನಮ್ಮ ಸಂಘದ ಯಾಕೆ ನೋಡ್ರಿ. ಆಯ್ತು ಬಿಡು ತಂಗಿ. ತಂಗಿ ಹೈದರಾಬಾದ್ ನಿಮ್ಮ ಮನೆಯಲ್ಲಿ ಅಲ್ಲೇ ಕುಬೇರ್ ಸಂದ್ರಾಗ. ಅಯ್ಯ ನಂದು ಅಲ್ಲೇ ಐತಿ ಕುಬೇರ್ ಸಂಧ್ಯಾಗ. ಎಲ್ಲಿ ಮ್ಯಾಲ ಐತಿ ಮಡ್ಯಾಗ ಐತಿ? ತೆಳಗೈತಿ. ನನ್ನ ಮ್ಯಾಗ ಐತಿ. ಅಲ್ಲೇ ಫರ್ಕ್ ಆಗೈತಿ. ಹೋಗ್ಲಿ ಬಿಡ. ಆಗ್ಲಿ ಬಿಡು. ಏ ಈಗನ
ಬಾಯ್ಲೆ ಬಾಯ್ಲೆ ಹಾ ನಾಳೆ ಬೆಳಕು ಆದ ಕೂಡಲೇ ಹಾ ನಿನ್ನ 3 ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಡ ಹೇಳು. ಒಂದು ಆಧಾರ್ ಕಾರ್ಡ್ ಹಾ ಓದ್ ಕ್ಯಾಸ್ ಪಂಚಾಯತ್ಯಾಗ ಅದನ್ನ ಮಾನ್ಯಂಗ್ ತಳವಾರ ಹಾ. ಅವ್ನ ಕೈ ಕೊಡ ಹಾ ಯಾಕ ರೇಷನ್ ಕೊಡ್ತಾರನ ಏನ್ ನಿನ್ ಬಾಯಾಗ ಮನ್ನಾಗ ಹಾಕ್ಲಿ ಹಾ. ರೇಷನ್ ಕೊಡ್ತಾರ ಅಕ್ಕಿ ಕೊಡ್ತಾರ ಹಾ. ಅಯ್ಯ ನೀ ಇದು ಓದಿಲ್ಲ ಹೈದರಾಬಾದ್ ಅದಕ್ಕೆ ನಿನಗೆ ತಿಂಗಳು ರೊಕ್ಕ ಬರಂಗ್ ಮಾಡ್ತಾರ ಆಚೆ ಕಡೆ ಕೊಡ್ ನಾ ಅಂತ ಅಲ್ಲ ಅವ್ವ ಆಕೆ ನೀನ ಅದೇನ ಬಾಕಿ ಅಯ್ಯ ನೀನ್ ಹಿಡಿದು ಪುರ್ ಅನ್ಸ್ಯಾರ ಹೊಡಿದ ಒಂದ್ ಗಚ್ಚ ನೀನ ಹೊಡಿ ಅವ್ವ ನಾವ್ ಅಲ್ಲಿಯಪ್ಪ ಇಂತಾರ ಮಕ್ಕಳು ನೋಡಿ ನೀನ ಹೊಡಿ. ಬೇಡ ನನ್ನ ಹಾಟೆ ಮುಟ್ಬೇಡ ಯಾಕ ಅವ್ವ ನನ್ನ ಹಾಟ್ಯಾನ ಮಗನ ಕೈ ಮುಟ್ಬೇಡ ಏನಾತಂತ ಅಯ್ಯೋ ಮಾಮ ಹಾ ನೀ ಆಗಲ್ಲ ನಾನು ಕೈ ಮುಟ್ಟಿ ಜಕ್ಕೊಂಬಂತಿಲ್ಲ ಹೌದು ಅವ್ವ ಅದಕ್ಕೆ 10 ರೂಪಾಯಿ ಕೊಡಪ್ಪ ಹಾ ಅಯ್ಯೋ 10 ರೂಪಾಯಿ ಅದಕ್ಕೆ ಬೆಲೆ 10 ರೂಪಾಯಿ ಕೊಡ್ಬೇಕಾ ಹೌದು ಯಾಕ ಈ ಸುರ ಸುಂದರಾಂಗಿನಿಯ ಒಂದೊಂದು ಅಂಗಗಳನ್ನು ಮುಟ್ಟಿದರೆ ಹಾ. ಒಂದೊಂದು ರೇಟ್ ಬೇರೆ ಐತೆ ಮಾವುಗಳ್ರೆ ಹೌದಾ ಹಾಟೆಲ್ ಬೋರ್ಡ್ ಈಗ ನೀ ಆಗೈತೆ ಕೈ ಮುಟ್ಟಿಲ್ಲ ಹಾ. ತಾ 10 ರೂಪಾಯಿ ಕೊಳ್ಳೆ ತಗೋ ಅವ್ವ 10 ಕೊಡ್ತೀನಿ ಇದ್ರ ಬಾಯಿಗೆ ಹೆಣ್ಮಕ್ಳು ಹೆಚ್ಚು ಹೆಚ್ಚಿ ಕೊಡ ರಾಜನೇ ಇಲ್ಲ ನಮ್ದಾಗ ಸೆಟ್ ಸೆಟ್ ಹೋಗ್ಲಿದ್ರೆ ಏನ ಜನಿ ಕೂದ್ಲದಂಗ ನನ್ನ ಹಾಟ್ಯಾನ ಮಗನ ಗಲ್ಲ ಹೆಚ್ಚಿಗೆ ಬಡ ಯಪ್ಪ ಯಾಕ ಅವ್ವ ಗಲ್ಲ ಹೆಚ್ಚಿಗೆ ರೇಟ್ ಹೆಚ್ಚಾಕತಿ ಅಯ್ಯೋ ನಾ ಬರೋ ಹೊತ್ನ್ಯಾಗ ಮೊನ್ನೆ ಶೇಖರ್ ಸಾಮ್ಗಳು ನಾಯಕ್ ಸಾಹೇಬ್ರು ಕೂತಿದ್ರ ಹಾ. ಏ ಜಾನಕಿ ಬಾ ಅಂದ್ರ ಹಾ. ನಾ ಹಾದ್ನೆ ಯಾಕ್ರಿ ಸಾಬ್ಗಳು ಅನ್ನಿ ಹಾ. ಒಂದ್ ಮೈಂಡ್ ನನ್ ಕೊಟ್ರ ತಿನ್ಕೋತ ಬನ್ನಿ ಗಾಳಿಗೆ ಅದ್ರ ಜೂಪ್ರ ಹತ್ತಿ ಬಿರುಸಾಗೈತೆ ಮಾವ ಅವ್ವ ನೀ ಪಟ್ಟು ಬಡಿಬೇಡಿಯಪ್ಪ ಅದು ಗಲ್ಲ ಬಿಟ್ಟಿದ್ದಕ್ಕೆ 5 ರೂಪಾಯಿ ರೇಟ್ ಎತ್ ಕೊಡ ಅದಕ್ಕೂ ಇವತ್ತ 50 ಭಾಳ ಆತನ ಹೌದು ಈಗ ಬಸವಣ್ಣನ ಜಾತ್ರೆ ಚಲೋ ಐತೆ ಆತಪ್ಪ. ಬಸವಣ್ಣನ ಜಾತ್ರೆ ಐತೆ ನಾನು ಡಿಸ್ಕೌಂಟ್ ಮಾಡೀನಿ ಅಯ್ಯೋ ಅಯ್ಯೋ ಗಲ್ಲ ಬಿಟ್ಟಿದ್ರು 50 ರೂಪಾಯಿ ಐತೆ ಯಪ್ಪ ಹಾ. ತಾತ ಅಯ್ಯೋ ಓಲಿ ನಿನ್ನ ಸಲುವಾಗಿ ನಾನು ಮುಕ್ಕಳಿ ಮ್ಯಾಗಿಂದ 1 ಎಕರೆ ತೊಗಲ್ ಹೋಗಲಿ ಮಾಡ್ತಾ. ಏ ಬಿಡಿ ಮಾಮ ಆ ಅಯ್ಯ ಬಾಲ ಇಲ್ಲಿ ಏನ ಜನಕಿ ಅಯ್ಯೋ ಆಗಲ್ಲ ನೀನು ನನ್ನ ನಡಮುಟ್ಟು ಜೊಕೊಂಬಂದಿಲ್ಲ ಹ್ಞೂ ಸೊಂಟ ಅವ್ವ ಸೊಂಟ ಮುಟ್ಟಿದ್ರಿಗೆ 20 ರೂಪಾಯಿ ಚಾರ್ಜ್ ಐತೆ ಯಪ್ಪ ಯಾಕ ಅಯ್ಯ 20 ರೂಪಾಯಿ ತಾ ಏನು ಹೆಚ್ಚಿನ ಗಂಡು ಅಯ್ಯೋ ಮತ್ತೆ ಡಿಸ್ಕೌಂಟ್ ಮಾಡಿ ನಾ ಏನಾಗ ಜಾತ್ರೆ ಸಂಬಂಧ ಬಸವಣ್ಣ ಜಾತ್ರೆ ಸಂಬಂಧ ಸೊಂಟ ಮುಟ್ಟಿದ್ರು 75 ರೂಪಾಯಿ ಐತೆ ಮೊದಲು ಡಿಸ್ಕೌಂಟ್ ಹೋಗ್ತಾರ ಹೇಳಿ ನಾನು ಲೆಕ್ಕ ಮಾಡಿ ಕೊಡ್ತದ ನೋಡು ನನ್ನ ಆಟದ ಮಗನ ನಿನ್ ಬಾಯಾಗ ಮಂಡ್ ಹಾಕ್ಲಿ ಯಾಕೆ ಏನತ್ತ ನಿನ್ ಹೋಗುದ್ ಹುಗ್ಗಿ ಬಂದ್ ಬರ್ಲಿ ಯಾಕ ನಿನ್ ಹೆಚ್ಚಾಗಿ ಚಚ್ಚಿ ಬಿತ್ತಲಿ ಎದಕ್ಕ ಜಾಗ ಸುತ್ಕೊಂಡ್ ಹೋಗ್ಲಿ ಹಂಗ ಕರಿ ನಾವು ಕಟ್ಲಿ ಯಾವಾಗ ಎದಿ ಮುಟ್ಟಿ ಬ್ಯಾಡು ನಿನ್ ಮಾರ್ಯಾಗ ಮಂದ್ ಹಾಕ್ಲಿ ಯಾಕೆ ಏನಾತ ಜನಕಿ ಅವ್ವ ಅಲ್ಲಿ ಅರ್ನಿಂಚರ್ ಐತೆ ಕರೆಂಟ್ ಹೊಡಿತೈತಿ ಅಯ್ಯವ್ವ ಅವ್ವ ಬ್ಯಾಡಪ್ಪ ಮುಟ್ಟಿ ಬೇಡ ಆಯ್ತು ಏ ಹಾ. ನೀ ನನ್ನ ಎದಿ ಮುಟ್ಟಿಲ್ಲ ಹಾ. ಮುಟ್ಟಿದ್ರೆ ಮುಟ್ಟುವಲ್ಲಕ್ಕೆ ಇಲ್ಲಿ ಯಾರು ಮಂದಿಲ್ಲ ಹಾ. ನನಗೆ ಭಾಳ ಚಲೋ ಆತು ಮಂದ್ಯಾಗ ಮುಟ್ಟಬೇಡಿಯಪ್ಪ ನೀ ಎಲ್ಲಿ ಸಂಡೆ ಅಯ್ಯೋ ಎದಿ ಮುಟ್ಟಿಲ್ಲ 100 ರೂಪಾಯಿ ತಾಯಪ್ಪ ಕೊಟ್ಟೈತೆ ಬ್ಯಾಡ ಅವ್ವ ಎಲ್ಲಿ ಉದ್ರಿ ಇರ್ಲಿ ಈಗ ನಾ ಒಂದು ಮಾತು ಹೇಳ್ತೇನೆ ಅಯ್ಯೋ ಉದ್ರಿ ಅಂದ್ರೆ ನನ್ನ ಬಾವುಗಳು ಕೂತಾರ ಅಟ್ಟು ಇಲ್ಲಿ ಬಂದು ನನಗೆ ಬರ್ತಾರ ಈ ಸತ ಹೇಳ್ತಾರ ನಾ ಉದ್ರಿ ನಾನು ರೋಕ್ ಯಾವಾಗಲೂ ಬ್ಯಾಡ ಜನಕಿ 100 ರೂಪಾಯಿ ತಾ ಅಲ್ಲ ನೀ ಎಲ್ಲಿಗೆ ಮುಟ್ಟಿದ್ರು ಬರೀ ರೊಕ್ಕ ಕೇಳತ್ತಿ ಹೌದಪ್ಪ ಅವನಿಗೆ ಬೇಡ ನಾವ್ ಬರ್ಲೆ ದೋಸ್ತ ಹೌದು ಮ್ಯಾಗ ಬೇಡ ಈಗ ಸೊಂಟದ ಬಟ್ಟೆ ಹೋಗೋಣ ಬಾ ಸ್ವಂತದ ಮಾರ್ಲೆ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲ
ಏ ಅಲ್ಲಲ್ಲಲ್ಲಲ್ಲಲ್ಲ ಬ್ಯಾಡ್ರಪ್ಪ. ಈ ನನ್ನ ಮಕ್ಕಳು ಯಾನ ಮನೆ ಸಿಕ್ಕಿದ್ರು ನನಗೆ. ನನ್ನ ಮಗಳು ಅಕಸ್ಮಾತ್ ಸಿಕ್ಕರೆ ಗತಿ ಏನು ಇವ್ರಿಗೆ? ಯಾಕಂದ್ರೆ ನೋಡಕ್ಕೆ ಕುಡಿದ್ ನಿಜದಾಗ ಏ ಯಪ್ಪ ಇಡಿ ಯಾರು ನೋಡ್ಲಿ ಲೇ ಮಂಗ್ಯಾನ ಮಕ್ಕಳ್ರಿ ತೋರ್ಸರಲ್ಲೇ ನಾ ಯಾರು ನೋಡ್ರಲ್ಲೇ ನಾ ಯಾರು ಕಣ್ ತಗೋದು ನೋಡ್ರಿ ಏ ದೋಸ್ತ ಶೆಟ್ ಅದ ನೋ ಮಾರ ಇವ್ ಶೆಟ್ಟಿ ಶೆಟ್ ಅದ ನೋ ಮಾರ ನೋಡ್ರಿ ಪುಕ್ಷಟ್ಟಿಲಿ ಅಲ್ರಿ ನಶೆ ನಡೀತು ನಾ ಸಿಕ್ಕ ನೀನು ಕೈಯಾಗ ಚಲೋ ಆತ. ನನ್ನ ಮಗಳು ಅಕಸ್ಮಾತ್ ಸಿಕ್ಕಿದ್ರೆ ಯಾನ ಮನೆ ಹೆಚ್ಚಿಗೆ ತರ್ಬೇಕು ಇವ್ರಿಗೆ. ಯಪ್ಪ ಯಾನ ಮನೆ ನನ್ನ ಮನೆ ಹೆಚ್ಚಿಗೆ ಸಾಕ್ರಿ. ಇಲ್ಲಿ ನೋಡ್ರಿ ಕೈ ಮುಗೋದು ಹೇಳ್ತೀನಿ, ಹೆಣ್ಣಾಗಿ ಹುಟ್ಟಿ ಇಂಥ ಸುಳ್ಳು ಮಕ್ಳಿಗೆ ಹುಡುಗರಿಗೆ ಸಿಗಬಾರ್ದಪ್ಪ, ಸಿಗಬಾರ್ದು. ಬ್ಯಾಡ್ರಿ ಬ್ಯಾಡ್ರಿ ಯಪ್ಪ. ನಂದು ಹರಿದ್ರಲ್ಲೋ ಯಪ್ಪ, ಹರಿದ್ರಲ್ಲೋ ಹರಿದ್ರಲ್ಲೋ ಯಪ್ಪ ಯವ್ವ ಏನ ಹೊರತಿದ್ರ ಯಪ್ಪ ಏನ್ ಹರ್ತಾರೆ ಯವ್ವ? ಏನ್ ಹರಿದಿಲ್ಲ ನಾನು ಗುಂಡಿ ಹರಿದಾರ ಯಪ್ಪ ಯವ್ವ. ಎರಡು ಕುಡ್ದಾವ ಆ ಕಡೆ ಹೋಗ್ಬೇಡ್ನಿ. ಯಾಕ ಸರಿ ಕುಡ್ದಾವ ನಾತ ನೋಡಿ ಇಲ್ಲಿ ಬರಾಕತೈತಿ. ಕುಡ್ದಾರ ಅಯ್ಯೋ ಅಯ್ಯೋ ಬಾಲ್ಯಪ್ಪ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ನಾವು ಉಳಿತಿವ. ಹುಡುಗಿರ ಹೆಸರಿನಲ್ಲಿ ಯಾಕೆ ಕುಡಿತೀರ? ಅವರೇ ನೋಡಿ ಬಂದು ಬೆಲ್ಲ ಕೊಟ್ಟಾರ ಹೃದಯ ಮಾಡುವ ತಪ್ಪಿಗೆ. ಇವರಿಗೆ ಶಿಕ್ಷೆ ಈತಗೆ. ಬೇಳೆ ಕುಡಿಯೋ ಮಕ್ಕಳೇ ಬದುಕಲ್ಲ, ಇನ್ನು ಬದುಕ ಉಳಿತವ. ಹೆಣ್ಣು ಹೆಣ್ಣಿಗೇನು ಸಂಬಂಧ, ಜನ್ಮ ತಾಲಾಡೆ ಜೀವ. ಬ್ಯಾಡ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂದರದಾಗ ಒಂದ ಮಾಡಲಿಲ್ಲ ಮಾಡ. ಕೋಗಿಲೆಗೂ ಕಾಗೆಗೂ ಎಲ್ಲಿ ಹಂಗೆ ದೋಸ್ತ ಸಮಾಧಾನ ಸಮಾಧಾನ. ಹೆಂಗಸರನ್ನ ಕಂಡಿಲ್ಲ ಹಂಗ್ಯಾಕ್ ಮಾಡ್ತಿ? ನಿನ್ನ ಇವತ್ತ ಕಾಣಾಗತ್ತೇನೆ. ಅದಕ್ಕೆ ನಿಮ್ನ ಬರ್ಗೊಡ್ರಂಗ್ ಮಾಡಕತ್ತೀನಿ. ಮೂರು ಬಿಟ್ಟಾರ ಊರಿಗೆ ದೊಡ್ಡವ್ರ. ಸರಿ ತಗೆ ಯಪ್ಪ ಬಾಯಿಲೆ ನೀನು ಗುಂಡಿ ಹರಿದ್ರ ನೀವ್ರು. ಅಯ್ಯೋ ಮತ್ತೆ ನೀ ಏನ್ ಹರಿದ ತಿಳ್ಕೊಂತ ತಂಗಿ? ನಾ ಬೇರೆ ಅಯ್ಯೋ ಅಲ್ಲ ಇದು ಇಟ್ಟಿ ಮಾದೇವನಂದ್ ಕರ್ಕೊ ತಗೊಂಡ್ಬಂದಿನಿ. ಮತ್ತೆ ನಾಳೆ ಬೆಳಗ್ಗೆ ಕಾದ್ಕೊಲ್ಲ ಅವ್ನು ಕೊಡ್ಬೇಕು. ನಾ ಏನ್ ಹೇಳಿ ಅಲ್ಲ ಯಪ್ಪ ಅಯ್ಯವ ಈ ಮಕ್ಕಳು ನಿಂದ ಹರಿಯಾಕ್ ಬಂದಿದ್ರ ಹಾ. ಗುಂಡಿನ ಎದ್ರಾಗ ನಿಂತ ಹೇರಬಾರ್ದು ಒಂದು ದೊಡ್ಡ ಬಂಡಿನ. ಅಯ್ಯೋ ದವಲಕ್ಕ ನೀ ಏನ್ ಹರ್ದಾರ ತಿಳಿ? ಏನು ನಂದು ಏನೂ ಹರಿದಿಲ್ಲ ಯವ್ವ. ಈ ಕೋಟಿನ ಗುಂಡಿ ಹರಿದಾವ ನೋಡಿ. ಅಡ್ಡು ಕೊಡ್ತೀನಿ ಬಾಯ ಬಣ್ಣ ಹಾಕಲಿ. ಎಲ್ಲ ಹೊಳ್ಳಿ ನೋಡೋಣ. ಅಯ್ಯೋ ಆಯ್ತು ಬಿಡಿ ಯವ್ವ, ಹರ್ದತ್ ಬಿಡು. ಕೆತ್ತ ಹೋಗತ್ತಲ್ಲ ಯಪ್ಪ. ಮತ್ತೇನಂತ ಕೇಳ. ಯಪ್ಪ ನೀ ಹಿಂಗಂದೇನು? ಯವ್ವ ನಾನೇನ್ರಿ ಪೊಲೀಸರ ಬಡಿಗೆ ಚಾರ್ಜಿಂಗ್ ಆಗಿ ಹಾ ಕೆಂಪು ಮಾರ್ಜನ್ ತೋರ್ಸೈತಿ ನೋ ಅಂತ ಮಾಡಿದ್ಯಾ? ಯವ್ವ ನನ್ನ ಮಗಳ ಹೇಳಯಪ್ಪ. ಚಾರ್ಜಿಂಗ್ ಆದ ಬಡಗಿ ಇವ್ರದ್ದು ಹೆಂಗೆ ಡಿಸ್ಚಾರ್ಜ್ ಮಾಡಬೇಕು ಅನ್ನೋದು ನನಗೆ ಗೊತ್ತೈತಿ. ವಾಯವ ನಿಮ್ಮ ಅಪ್ಪ ಅದನ್ನ ನಾನು ಇವ್ರನ್ನ ಬರೀ ಗಿರಿ ಕಾಣಿಸಿದ ಮಕ್ಕಳನ್ನ ಬೆಳಕಾಗಲಿ ಇವ್ರಿಗೆ ಬೆಳಕಾಗಿ ಊಟ ನೋಡಕ. ಏ ಮಾವ ನೋಡಿದೆ ಈ ಬಡಿ ನೀವು ಮಾವ ಅನ್ಬೇಡ. ಇಲ್ಲ ನೀವು ಸ್ವಲ್ಪ ತಡದ ಬಂದಿದ್ದೆ ಅಂತ ತಿಳ್ಕೊ. ಹಾ. ಈ ಬಡಿಗೆ ನಿನ್ನ ಗುಡಿಯಾಗಿ ಹ್ಯಾಂಗ ಗುದಮ್ಮರಿಗೆ ಹಾಕಿತ್ ನೋಡ್ತಿದ್ದಿ ಮಗ. ನನಗ ಮಗನ ಡಬ್ಲ್ಯೂ ಮಾಡ್ತಾ ಆಡ್ತಾರಲ್ಲ ಹಂಗ ಬುದ್ಧಿ ಕೊಳ್ತಿದ್ದೆ ನನಗೆ. ಇಲ್ಲೇ ಏನಂದಿ? ಮಾವ ಅನ್ಬೇಡ. ಮಾಮೂ ಮಾಮ ಅಂದ್ರೆ ಅದ ಹಿಂದಿ ಒಳಗೆ ಕಾಕ ಹೇಳ. ಅಣ್ಣ 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 ಅಣ್ಣ. ಯಾಬಸ್ತೀನಿ ಮಾಮ ನೀ ಸಮಾಧಾನ ಶಡ್ದು ಹೋದ ಏನ್ತೀನಿ ಸಮಾಧಾನ ಯಾಬಸ್ತಾಗಲ ಮಂದಿ ಅಂತ ಅಲ್ಲಿಂದ ಇಲ್ಲಿಗೆ. ಯಪ್ಪ ಇಲ್ಲ ಬಾ ಇಲ್ಲಿ ನೀನು ನೋಡ್ಯಪ್ಪ. ಮೊದಲ ಪೊಲೀಸರು ಸಹವಾಸ ಹೌದವ ಬೆಳತಾನ ಉಪವಾಸ. ಹೌದವ ಇವ್ರ ಸಂಘ ಚಲೋ ಅಲ್ಲ. ಹಾ ನೀ ನಡಿ ಮನೆಗೆ. ಯವ್ವ ವಾ ನೀ ಹೇಳುದು ಕರೆ ಐತೆ. ಹಾ ಎದ್ದು ಬಂದು ಹೋದ್ರೆ ಹದ್ದು ಬಂದು ಹಡಿದತ್ತ. ಹೌದು ಈ ಮಬ್ಬ ನನ್ನ ಕೈಯಾಕ ಸುಳ್ಳು ಮಕ್ಕಳ ಕೈಯಾಗ ಸಿಕ್ಕ ನಾ ಮುದ್ದೆ ಆದ್ನಿ ಯವ್ವ ಮುದ್ದೆ ಆದ್ನಿ ತಂಗಿ. ವಾ ನಾ ಹೋಗ್ತೀನಿ ಹಾ. ಇವ್ರ ಕೈಯಾಗ ಸಿಗಬೇಡ್ನಿ. ಏ ಇಲ್ಲಪ್ಪ ನೀ ಅಕಸ್ಮಾತ್ ಇವ್ರ ಕೈಯಾಗ ಸಿಕ್ಕಿದ್ದಿ ಅಯ್ಯೋ 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 ನನಗೆ ಹೊರತು ಬೀಳುತ್ತೆ ನನಗೆ ಹೊರತು ಬಿದ್ದಿರ್ತಾರ ಹೊಯ್ಕೊಂಡ್ ಗರ್ದಿ. ಹೋಗ್ತಿದ್ದೇನ? ಅಯ್ಯ ಇಲ್ಲ ಹಂಗೆ ಹೋಗಿ ಇಲ್ಲ. ಅವ್ರನ್ನ ಎಲ್ಲ ಗಿರಿ ಕಾಣಿಸ್ತೀನಿ ಅವ್ರಿಗೆ. ಏನು ಮಾಡ್ತಿದ್ರು ಗರ್ದಿಕೆ ಮಾಡಿದ್ ಹೋಗಿ ನನ್ನ ಗೋಳು ಮುಟ್ಟ ಮಾಡ್ತಿದ್ರು ಮಕ್ಕಳು. ಯಾವ ಅವ್ರ ಕೈ ಸಿಗಬೇಡ.
ಹೊಡಿ ಸೈಟಿ ಹೊಡಿ. ಸಾವನ ತಿಂಗಳಾಗ ನನ್ನ ನೆನಪ ಬರತೈತಿ, ನೆನಪ ಬರತೈತಿ, ಮನದಾಗ ಏನೇನಾಗತೈತಿ. ಮಕ್ಕಳ್ರಿ ನನ್ನ ಮಗಳಂದ್ರೆ ಏನು ಕಡ್ಪಡಿ ಜಾತ್ರೆ ಸಿಕ್ಕಾತ್ ಮಾಡ್ರನ. ಏ ಗೊಂಬೆ ತಿಳಿದ್ರನ ಬೆಳೆ ಕಾದ್ಕೊಲ್ಲ ನಿಮ್ಮ ನೌಕರಿ ಕೊಡ್ತೀನಿ. ಹುಷಾರು ಸದಾಶಿವ ಪಡ್ಮಾಳವ್ರು ಇಲ್ಲೇ ಕೂತಾರ ಅಧ್ಯಕ್ಷರು. ಹೋಗ್ತೀನಿ ನಿಮ್ಮ ನೌಕರಿ ಮುಂಚೆನೆ ಕಟ್ರಿ ಮಗದ ಬುಟ್ಟಿ ಬುತ್ತಿ ಕಟ್ಬೇಕಾ? ಏನೇನು ರೊಟ್ಟಿ ಚಪಾತಿ ಏನೇನು ಬಿರಿಯಾನಿದು ಐತಿ? ಏ ಅದು ಅಲ್ಲ ಅದ್ರ ಅರ್ಥ. ಈ ಊರು ಬಿಟ್ಟು ಹೋಗ್ರಿ ಅಂದ ನಮ್ಮಪ್ಪ. ಹಿಂಗಾತಾನ? ನಾವೇನು ಹೋಗಂಗಿಲ್ಲ ಮುಂಜಾನೆ ಆರಕ್ಕೆ ನೀನು ಮೈಕ್ ಅದು ಹೊಡೆದಿರ್ತಾನೆ ಎಲ್ಲೆಲ್ಲ. ಎಲ್ಲ ನಿಮ್ಮ ಮಾಮ ಕಾಣವಲ್ಲ. ಚಲೋ ಆತು ಕಾಣವಲ್ಲ ಬಿಡ. ಯಾಕೆ ಅಂದಂಗ ಹೊಕ್ಕಿರಿ ಅಮ್ಮವಿನ ಯಾರು ಮತ್ತೇನು ಕುಂತು ಊಟ ಮಾಡೋ ನೆನ್ನಿಲ್ಲಿ ಏತ್ ಮತ್ತ ರೆಡಿ ಆಗ. ಏಪ್ಪ ಯಪ್ಪ ತಿನ್ರಿ ಯಾವ ನೀವು ಅಲ್ಲೇ. ಯಾವ ಏನಂದಿ ಯಪ್ಪ ಏನಂತಾನ? ಹಾಕಿರೇನೋ ಅಂತ ಕೇಳಕತ್ತ. ಇಲ್ಲ ಇಲ್ಲೇ ಟಿವಿ ರಂಗನಾಥ್ ನ್ಯೂಸ್ ಹೇಳ್ತಾನಲ್ಲ ಹಂಗೆ ನ್ಯೂಸ್ ಹೇಳ್ಕೋತ ಹೇಳ್ತೀನಿ ಕೇಳ ಮಗನ. ಏನ್ರ ಯಾವ ಪುಡ್ಸಂತ ಪಣ್ಸಾಡ್ಕೊಂಡ ನಮ್ಮ ಮಗಳು ಕಂಡಿರ್ರಿ. ನಮ್ಮ ಮಗಳು ಇವ್ರ ಸಂಬಂಧ ಸಾಕಾಗಿ ಹೋಗೈತ್ರಿ. ಎಷ್ಟು ಚಂದ ಜೋಪಾನ ಮಾಡಕತ್ತೀನಿ ನನಗೆ ಗಿನಿಯಾಗ. ನೋಡ್ರಿ ನನ್ನ ಮಗಳು ಚನ್ನ ಪಟ್ಟದ ಗೊಂಬಿ ಆಗೈತೆ. ಅಲ್ಲಿ ಇದ್ರಾಗ ಅರ್ಬಿ ಅಂಗಡಿ ಇಟ್ಟಿದ್ರಿ ಇದಾಗ ಗೊಂಬೆ ಅದು ಮತ್ತೆ ಏ ಲೇ ಯಾಕ ಬಾಳ ಮಾತಾಡಕತ್ತಿಲ್ಲ. ಮತ್ತದು ಗೊಂಬೆ ಅಂದ್ರಲ್ಲಿ ಮಾಪ ಅದಕ್ಕೆ. ನೋಡಿ ಮಗನ ಅರ್ಬಿ ಅಂಗಡಿ ಇಟ್ಟು ಗೊಂಬೆ ಹೆಂಗಿರ್ತಾವು ಹೆಂಗೆ ನಿಂತಿರ್ತಾವ. ನಾನು ಅವಟ್ಟ ಚನ್ನ ಪಟ್ಟಣ ಗೊಂಬೆ ಅವ. ಸುಮ್ಮನೆ ಯಪ್ಪ ನಾ ಹೆಂಗದೀನಿ. ಚನ್ನ ಪಟ್ಟಣದ ಗೊಂಬೆ. ನೋಡ್ರಿ ಆ ಗೊಂಬೆ ಹಿಂಗ್ ನಿಂದಿರ್ತಾಳನ. ಏ ಯಾಕೋ ನನ್ನ ಕರೆಕರ ಗೊಂಬೆ ಮಾಡಿ ಏನ ಹಚ್ಚಿರಿ ಎಟ್ರಲ್ಲ ನಾಕಲ್ಲ ನಾಕಲ್ಲ. ಯಪ್ಪ ಸಾಕು ಮನೆಗೆ ಹೋಗಣಂತ ಇವ್ರ ಜೊತೆ ನಮ್ದೇನು ಮಾತು. ಹೋಗೋಣ ಜಾನಿ ಕರ್ಕೊಂಡು ಹೋಗು. ಯಾಕ ಏನಿಲ್ಲ ಬ್ಯಾಡ ಬಾಳ ಎದುರಾಡಕತ್ತಾರಲ್ಲಿ ಮತ್ತೆ. ನೀವ್ ಹಿಂಗ ನೋಡಬ್ಯಾಡ್ರಿ ನಮ್ಮನ, ನೀವ್ ಹಿಂಗ ನೋಡಬ್ಯಾಡ್ರಿ ನಮ್ಮ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಈ ಅರವಿಂದ್ ಇನ್ನೂ ಏಕೆ ಬರಲಿಲ್ಲ? ನಾನೇ 10 ನಿಮಿಷ ಲೇಟಾಗಿ ಬರ್ತಿರುವೆ. ನನ್ನ ಮುನ್ನವಾಗಿಯೇ ಬಂದು ದಾರಿ ಕಾಯ್ದು ಹೋಗಿರ್ಬೋದೆ. ಛೆಚ್ಚೆ, ನನಗಾಗಿ 10 ನಿಮಿಷ ಇರು. 10 ವರ್ಷ ಬೇಕಾದರೂ ಕಾಯುವರೆನ್ನೋ ನಂಬಿಕೆ ನನ್ನಲ್ಲಿದೆ. ಇನ್ನೂ ಬರಲೇ ಇಲ್ಲ. ನಾನೇ ಹೋಗಿ ಕರೆದುಕೊಂಡು ಬಂದ್ರಾಯ್ತು.
ಏನಂಬಿಕಾ, ಅವಸರಪಟ್ಟು ಆತುರದಿಂದ ಹೊರಟಿರುವಲ್ಲ, ಎಲ್ಲಿಗೆ ನಿನ್ನ ಪಯಣ? ಸರಿಯಾದ ಸಮಯಕ್ಕೆ ಬರಲಾರ ತುಂಬಿಯ ದಾರಿ ಕಾದು ಕಂಗಾಲಾಗಿರುವೆಯಾ ಅಂಬಿಕಾ? ಇದಕ್ಕಾಗಿ ನೀನೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಈ ಹಕ್ಕಿಯನ್ನು ಧಿಕ್ಕರಿಸಬೇಡ ಅಂಬಿಕಾ. ನಿನ್ನ ಪ್ರೀತಿಯ ಪರಿಮಳವು ಸವಿಯಲು ಬಂದ ಈ ತುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿದ್ದೆ? ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ. ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅನ್ನ ತಿಂದು ಬದುಕಿದ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡೋ ಹಕ್ಕಿಯನ್ನ ಕಂಡು ಕೊಕ್ಕಲು ಬರೋ ನಿಮ್ಮಂತ ರಣ ಹತ್ತುಗಳ ಕೈಯನ್ನೇ ಕತ್ತರಿಸೋ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾದೇವ್, ನಾನು 3 ವರ್ಷಗಳಿಂದಲೂ ನಿಮ್ಮನ್ನ ನೋಡ್ತಾನೇ ಇದ್ದೀನಿ. ಮಾತು ಮಾತಿಗೂ ನನ್ನನ್ನು ನಿಮ್ಮ ಬಾಹುದ ಬಲೆಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ. ಹೆಜ್ಜೆ ಹೆಜ್ಜೆಗೂ ನನ್ನನ್ನ ನಿಮ್ಮ ಅಧೀನ ಮಾಡಿಕೊಳ್ಳಲು ಆತರ ಪಡ್ತಾ ಇದ್ದೀರಾ. ಯಾಕೆ ನಿಮ್ಮಲ್ಲಿ ಈ ದುರಾಸೆ? ನಿಮ್ಮ ಆಸೆಯನ್ನ ಈಡೇರಿಸುವ ಹೆಣ್ಣು ನಾನಲ್ಲ. ನಿಮ್ಮ ಕಣ್ಣಲ್ಲಿ ಹೆಣ್ಣು ಅಂತ ಏನಂತ ತಿಳಿದುಕೊಂಡಿದ್ದೀರಿ ನೀವು? ಮಾರುಕಟ್ಟೆಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಕಾಲಿನಿಂದ ಒಗೆಯುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಅಂಬಿಕಾ, ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ. ಈ ಬೆಣ್ಣೆ ಎಂದ ಹೆಣ್ಣು 3 ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತ್ತು. ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು. ಆದರೆ ನಿನ್ನ ಪ್ರಿಯಕರ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟ. ನೀನು ಮೊಸರಿನಿಂದ ಹಾಲಿನಿಂದ ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ನಿನ್ನ ಹಂಬಲ. ಅಂಬಿಕಾ, ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ನೀನು ಮೊಸರಿನಿಂದ ತುಪ್ಪವಾಗಿ ನನ್ನ ಮುಂದೆ ನಿಂತಿರುವೆ. ಈ ಹೊತ್ತು ನಾನು ಕಳೆದುಕೊಂಡರೆ ಮತ್ತೆ ನೀನು ತುಪ್ಪವಾಗಿ ಆ ದೇವರಿಗೆ ಮೀಸಲಾಗುವೆ. ಅಂಬಿಕಾ, ಬೆಣ್ಣೆ ಹಂತ ನಿನ್ನ ಯೌವನವನ್ನು ಯಾರ ಕಣ್ಣಿಗೂ ಕಾಣದಂತೆ ರಸಿಕನಾಗಿ ತಿನ್ನಬೇಕೆಂಬ ಹಂಬಲದಿಂದ ಬಂದಿದ್ದೇನೆ. ನೋಡಂಬಿಕಾ, ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ, ಎಲ್ಲದಿದ್ದರೆ ನನ್ನ ಆಸೆಯನ್ನು ಈಡೇರಿಸುವ ಛಲ ನನಗೆ ಚಂದಾಗಿ ಗೊತ್ತು. ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾಡಲ್ಲ. ಕತ್ತು ತಿನ್ನೋ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣೆಗೆ ನೀ ಕೈ ಚಾಚಿದ್ರೆ ನಿನ್ನ ಕೈಗೆ ಸಿಗೋದು ಬೆಣ್ಣೆ ಅಲ್ಲ, ನಿನ್ನ ಮೈ ತುಂಬಾ ರಕ್ತದ ಬರೆಗಳು. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ, ನನ್ನ ಇಚ್ಛೆಯನ್ನು ಕೀಳಾಗಿ ಕಂಡಿದೆ. ಆದರೆ ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚಂದವನ್ನು ನಾನು ಮಂಗವಾಗಿ ಕೆಡಿಸಬೇಕಾಗುತ್ತದೆ. ನೋಡಂಬಿಕಾ, ಈ ಮಂಗ ನಿನ್ನ ನಂದನವನಕ್ಕೆ ಬರುವ ಮುಂಚಿತವಾಗಿ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ, ಎಲ್ಲದಿದ್ದರೆ ನನ್ನ ಆಸೆ ಈಡೇರಿಸುವ ಛಲ ನನಗೆ ಚಂದಾಗಿ ಮುಚ್ಚ ಬಾಯಿ ಚಾಂಡಾಲ. ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಛ ಕಾರ್ಯಕ್ಕೆ ಕರೆದದ್ದಿಯಾದ್ರೆ ನಿನ್ನ ಮುಂಡದಿಂದ ರುಂಡವನ್ನೇ ಕೊಂಡೊಯ್ಬೇಕಾಗತ್ತೆ. ಮದ ತುಂಬಿದ ಮಂಗನಂತೆ ಮಾತಾಡಿದ್ದೆ ಆದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತವನ್ನೇ ಕುಡಿಬೇಕಾಗತ್ತೆ. ಕುದಿಯುವ ನಿನ್ನ ಕೋಪವನ್ನ ಕೆಳುಕಿ ಕೆಡುಕು ತಂದುಕೊಳ್ಳಬೇಡ.
ಬಾರದ ಹೆಣ್ಣನ್ನ ಕೆಣಕೋದು ಅಂದ್ರೆ ಹುತ್ತದಲ್ಲಿರೋ ಹಾವನ್ನ ಕೆಣಕಿದಂತೆ. ಮಿಸ್ಟರ್ ಮಹೇಶ್, ಹೊಂಬತನದ ಹುಚ್ಚಿನಲ್ಲಿರುವ ನಿನಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಎಚ್ಚರ, ಎಚ್ಚರದಿಂದ ಬದುಕು. ಅಂಬಿಕಾ, ನಿನ್ನ ಎಚ್ಚರದ ಉಪದೇಶದ ತತ್ವದ ಮಾತುಗಳು ನನ್ನ ಊಟಿಗೆ ಸಮಾನ. ಏನಂದೆ? ನೋಡು, ನನ್ನ ಬಯಕೆಯಲ್ಲಿ ಎಂತ ಹಠಮಾರಿ ಹೆಣ್ಣಾದರೂ ಸರಿ, ಕಣ್ಣಿಟ್ಟ ಹೆಣ್ಣನ್ನು ಎಂದು ಮುಟ್ಟದೆ ಬಿಟ್ಟವನಲ್ಲ ಈ ಮಾತೆ. ಇದಕ್ಕಾಗಿ ನನ್ನ ಕಟ ಉಳಿದರೂ ಚಿಂತೆ ಇಲ್ಲ. ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಳುವ ನಾನಲ್ಲ. ಅಂಬಿಕಾ, ಏನಂದೆ? ಹೊತ್ತಿನಲ್ಲಿರುವ ಹಾವನ್ನು ಕೆಣಕಿದರೆ ಅಪಾಯಕ್ಕೆ ಮೂಲವೆಂದು ಹೇಳಿದೆ. ನಿನ್ನ ತತ್ವದಿಂದ ನೀನು ತಿಳಿದುಕೊಂಡೆ ನಿಜ. ಆದರೆ ಅದೇ ಹಾವಿನ ಹಲ್ಲನ್ನು ನನ್ನ ಪೊಂಗಲ್ಲಿ ನೃತ್ಯ ಮಾಡಿಸುವ ಮಾನಿಪುಣ ಈ ಮಹೇಶ್. ಅಂಬಿಕಾ, 10 ಹಾವುಗಳ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಹೇಶನಲ್ಲಿದೆ ಅಂದಾಗ ನಿನ್ನಂತ ಒಂದು ಯಕ್ಕಚ್ಚಿತ್ ಹೆಣ್ಣು ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡಿದಿರೋ ಮೂಢ. ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳು ಎಂದು ಭಾವಿಸಬೇಡ. ಹಿಂದೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ್ದ ವಿಶ್ವಾಮಿತ್ರ ಮೇನಕಾ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ತ್ರೈತ್ರ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಷ್ಠನೆನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತೆಂಥವರೋ ಹೆಣ್ಣಿಗಾಗಿ ಹಣ, ಆಸ್ತಿ, ಐಶ್ವರ್ಯವನ್ನ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನಂತ ನರಕುಂಡಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ದೂರವಾಯಿತು. ಹೊಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳೇ ಗೊತ್ತಿಲ್ಲ. ಇದನ್ನೆಲ್ಲ ನಿನ್ನಂತ ನರಕುಂಡಿಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ. ಮತ್ತು ಹೊರಟೋಗು ಇಲ್ಲಿಂದ. ಅಂಬಿಕಾ, ಹೊರಟು ಹೋಗಲು ಬಂದಿದ್ದರೆ ಹಾದಿಯ ಮೇಲೆ ನಿನ್ನಂತ ಹರೆಯದ ನಿನ್ನನ್ನು ನಿಂದ್ರಿಸಿ ಮಾತನಾಡ್ತಿರ್ಲಿಲ್ಲ. ಅಂಬಿಕಾ, ನನ್ನ ಬಯಕೆಯಲ್ಲಿ ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ಪುಟ ತಿರುವಿ ತಿರುವಿ ನೋಡು. ಕಣ್ಣಿಟ್ಟ ಹೆಣ್ಣಿಗಾಗಿ ಗಂಡು ಪ್ರಾಣವನ್ನೇ ಕಳೆದುಕೊಳ್ಳಲು ಸಿದ್ಧ. ಅಷ್ಟೇ ಅಲ್ಲ, ಮನೆ ಮಾರುವ ಆಸ್ತಿಯ ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಪರವಾಗಿಲ್ಲ. ಎಟ್ಟಬೇಕೆಂಬ ಕೆಟ್ಟ ಹಠದವನು ಈ ಮಾತೆ. ನೋಡಂಬಿಕಾ, ನೀನು ಹಠ ಮಾಡಿದಷ್ಟು ಈ ಗಂಟಿನಲ್ಲಿ ಚಟ ಹೆಚ್ಚಾಗುತ್ತದೆ. ನೀನು ಒಳ್ಳೆ ಮಾತಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ನನ್ನವರಂತೆ ಮಾಡಿಕೊಳ್ಳುವುದು ನನಗೆ ಚೆನ್ನಾಗಿ ಗೊತ್ತು. ನಿಲ್ಲು. ಮುಂದೆ ಹೆಜ್ಜೆ ಇಟ್ಟದ್ದೇ ಆದ್ರೆ ನಿನಗೆ ನನ್ನ ಆಡಿಯಾಗಿದೆ. ನೋಡು ಮಾತೇಶ್, ಮರೆಯದಿರು ಸುಜ್ಞಾನವನ್ನ. ಸುಡುವ ಅಗ್ನಿಯೊಂದಿಗೆ ಸರಸ ಮಾಡೋದು ಸರಿಯಲ್ಲ. ನನ್ನ ಮಾತು ಕೇಳು. ಅಜ್ಞಾನವನ್ನ ಮುಂದುವರೆಸಿದ್ದೇ ಆದ್ರೆ ನೀನು ನನ್ನ ಕೈಯಲ್ಲಿಯೇ ಅಂತ್ಯ ಕಾಣಬೇಕಾಗುತ್ತೋ ಮೂರ್ಖ. ಲೇ ಅಂಬಿಕಾ, ನನ್ನ ಅಂತ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ. ನನ್ನ ನಾಂದಿಯ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ.
ನಂತರ ಬರುವ ದೃಶ್ಯಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿದೆ. ಅಂಬಿಕಾ, ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ಖಳನಾಯಕಿಯಾದರೂ ಸರಿ, ಒಟ್ಟಿನಲ್ಲಿ ನೀನು ನನ್ನವಳಾಗಲೇಬೇಕು. ಮಾದೇಶ್, ಬೇಡ ಬೇಡ, ಹಠಕ್ಕೆ ಬಿದ್ದು ಅವಮಾನವಾಗಬೇಡ. ನನ್ನ ಮಾತು ಕೇಳು. ಅಂಬಿಕಾ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಾವಿಬ್ಬರು ಸರಸ ಆಡುವ ಸಂದರ್ಭವಿದು. ಅಂತೂ ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನಲ್ಲ. ಕತ್ತೆ ಲತ್ತೆ ತಿಂದಾಗ್ಲೇ ಒಳ್ಳೆ ಪಾಠ ಕಲಿಯೋದು. Hopeless fellow. ಉರಿಯುವ ಕಾಮದ ಕಿಚ್ಚಿನಲ್ಲಿ ಮತ್ತಷ್ಟು ಬೆಂಕಿ ಹೆಚ್ಚಿದೆಯಲ್ಲ. ನನ್ನ ಕೆನ್ನೆನು ಮುಟ್ಟಿ ಮತ್ತಷ್ಟು ನನ್ನನ್ನು ರೊಚ್ಚಿಗೆಬ್ಬಿಸಿದೆ. ಹೆಡೆತ್ತುಳಿದ ಈ ಘಟ ಸರ್ಪ ಯಾವ ಸಮಯದಲ್ಲಿ ನಿನ್ನನ್ನು ಕಚ್ಚುವುದು ಗೊತ್ತಿಲ್ಲ. ಏ ಅಂಬೆ, ನಿಂತ ನೆಲದ ಮೇಲೆ ನಿನ್ನನ್ನು ಗೊಂಡೆಟ್ಟು ಕೊಲ್ಲಬಹುದಾಗಿತ್ತು. ಆದರೆ ನಿನ್ನಲ್ಲಿ ಸರಸ ಆಡುವ ಉಲ್ಲಾಸ ನನ್ನ ಮನದಲ್ಲಿ ತುಂಬಿಕೊಂಡು ನಿಂತಿದೆ. ಅದಕ್ಕಾಗಿ ನೀನಿಂದು ಬದುಕಿ ಹೋದೆ. ಅಂಬೆ, ಇದೇ ರೀತಿ ನನ್ನನ್ನು ನೀನು ಮುಂದೆ ಧಿಕ್ಕರಿಸಿದೆಯಾದರೆ ನಿನ್ನ ಬಾರಿಗೆ ಬೀಳುವುದು ಬೆಂಕಿ. ಅಂಬಿಕಾ, ನೀನೆಷ್ಟೇ ನನ್ನನ್ನು ತಿರಸ್ಕರಿಸಿದರು ನಾನ್ ಮಾತ್ರ ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೆ. ಅಂಬಿಕಾ, ನೀನಿಲ್ಲದೆ ನನ್ನ ಬಾಳಿಲ್ಲ. ಬಾರೇ ಇಲ್ಲಿಗೆ.